ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಲೇಔಟಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟಲ್ಲಿ ನಿಂಗವ್ವ ಅಂತ ಸುಮಾರು 75 ವರ್ಷದ ಒಬ್ಬ ವೃದ್ಧೆ ಆಕೆದು ಸಾವಾಗಿದೆ. ಆ ಇನ್ಸಿಡೆಂಟಲ್ಲಿ ಭಾಳ ಸ್ಪಷ್ಟವಾಗಿ ಹಲ್ಲೆ ಮಾಡಿ ಮನೆ ಒಳಗಡೆ ಕೊಂದಿರೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂಥದ್ದು. ಮತ್ತು ಮೃತಳ ಹೆಣ್ಮಕ್ಳು ಮತ್ತು ಕುಟುಂಬ ಸದಸ್ಯರು ಆಮೇಲೆ ಅವರ ಒಂದು ಹತ್ತಿರದ ಸಂಬಂಧಿಕರು ಹೇಳುವಂಥದ್ದು ಈ ಮೃತಳ ಹತ್ರ ಇದ್ದಂಥ ಒಂದು 3 ತೊಲ ಬಂಗಾರನ ಹೆಣ್ಮಕ್ಳಿಗೆ ಕೊಟ್ಟಿದ್ರಂತೆ. ಹಂಗಾಗಿ ನಿರಂತರವಾಗಿ ಮಗ ಮತ್ತು ಮಗನ ಮಕ್ಕಳೇನಿದ್ದಾರೆ ಅವರು ಬೈಯೋದು, ಊಟಕ್ಕೆ ಸರಿಯಾಗಿ ಆಗದೆ ಇರುವಂಥದ್ದು, ಹೊಡೆಯೋದು ಎಲ್ಲ ಮಾಡ್ತಿದ್ರಂತೆ. ನಿರಂತರವಾಗಿ ಜಗಳ ನಡೀತಾನೆ ಇತ್ತಂತೆ. ಹಂಗಾಗಿ ನಿನ್ನೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಯಾರನ್ನ ಅನುಮಾನ ಮಾಡಲಾಗ್ತಾಯಿದೆ ಆ ವ್ಯಕ್ತಿ ಅಂದರೆ ಮಗ. ಮತ್ತು ಕೆಲವರು ಗಂಡನೂ ಹೆಂಡ್ತಿನ ಅಷ್ಟು ಚೆನ್ನಾಗಿ ನೋಡ್ಕೊತಿರಲಿಲ್ಲ ಅಂತಲೂ ಹೇಳಿದ್ದಾರೆ. ಹಂಗಾಗಿ ಗಂಡ ಮತ್ತು ಮಗ ಇಬ್ಬರನ್ನೂ ವಶಕ್ಕೆ ತೊಗೊಂಡಿದ್ದಾರೆ. ಇನ್ನು ವಿಚಾರಣೆ ಮಾಡಿ ಯಾಕೆ ಈ ಕೃತ್ಯ ಆಯಿತು, ಯಾವ ರೀತಿ ಆಯಿತು, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ಜಾಸ್ತಿ ವಿವಾದ ಅಂತಲೂ ಹೇಳ್ತಾರೆ. ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಈ ತಾಯಿಗೆ ಜಾಸ್ತಿ ಒಲವಿತ್ತು ಅಂತಂದು, ಹಾಗಾಗಿ ಗಂಡು ಮಗ ಮತ್ತು ಗಂಡು ಮಗನಿಗೆ ಸಂಬಂಧಪಟ್ಟವ್ರು ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ FIR ಆದಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಮಗ ಮತ್ತು ಗಂಡ ಇಬ್ಬರೂ ವಶಕ್ಕೆ ತೊಗೊಂಡು